ಸಾಯಂಕಾಲ ಟೀ ಟೈಮ್ಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಕ್ರಂಚಿ ಆಗಿರುತ್ತೆ. 1 ಅವರ್ ಇಟ್ರು ಆ ಕ್ರಿಸ್ಪಿನೆಸ್ ಕ್ರಂಚಿಯಾಗಿ ಹಾಗೆ ಇರುತ್ತೆ. ಇದನ್ನ ಯಾವ್ದ್ರಲ್ಲಿ ಮಾಡಿದೀನಿ, ಹೇಗ್ ಮಾಡಿದೀನಿ ಅಂತ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ನಾನು ಇದನ್ನ 2 ತರ ಮಾಡಿದೀನಿ. ಒಂದು ವಿತ್ ಮಸಾಲ, ಒಂದು ವಿದೌಟ್ ಮಸಾಲ. ಇದನ್ನ ಸ್ವೀಟ್ ಕಾರ್ನ್ ಪಕೋಡ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಏನೋ ಮಾಡೋಣ ಅಂತ ಹೋದೆ, ಅದು ಪಕೋಡ ತರ ಆಗಿದೆ. ಆದ್ರೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಾಡಿದ ತಕ್ಷಣನೇ ಅರ್ಧ ಖಾಲಿ ಆಯ್ತು. ಫಸ್ಟಿಗೆ ಇದನ್ನ ಕಾರ್ನ್ ಎಲ್ಲ ಈ ತರ ಚಾಕುಯಿಂದಾದ್ರೂ ಬಿಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಕೈಯಿಂದ ಬಿಡಿಸ್ತೀನಿ ಅಂದ್ರೆ ಕೈಯಿಂದಾನೇ ಬಿಡಿಸ್ಕೊಳ್ಳಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ತರ ಮಾಡ್ಕೋಬಹುದು. ಆಮೇಲೆ ನಾನು ಇಲ್ಲಿ 2 ಕಾರ್ನ್ ತಗೊಂಡಿದ್ದೀನಿ. ಇದು ಸ್ವೀಟ್ ಕಾರ್ನ್. ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ. ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಇದನ್ನ ತೀರಾ ನೈಸ್ ಆಗೇನು ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿ ಆಗ್ಬೇಕು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ನ ಬಳಸ್ತಾ ಇದ್ದೀನಿ. ಆಮೇಲೆ ತುಂಬಾ ಚೆನ್ನಾಗೂ ಆಗುತ್ತೆ. ಈ ತರ ತರಿ ಆಗಿರ್ಬೇಕು ನೋಡಿ. ಇದನ್ನ ಒಂದ್ ಬೌಲ್ಗೆ ತೆಗಿತಾ ಇದ್ದೀನಿ. ಈಗ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದನ್ನೆಲ್ಲ ಒಂದ್ ಬೌಲಿಗೆ ತಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಏನು ಹಾಕಲ್ಲ. ಈರುಳ್ಳಿ ಹಾಕದೇನೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್. ಇದಕ್ಕೆ ಸ್ವಲ್ಪ ನಾನು ನೋಡಿ ಧನಿಯಾ ಪೌಡ್ರು, ಆಮೇಲೆ ಜೀರಿಗೆ ಪೌಡ್ರು, ಆಮೇಲೆ 3 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಾರ್ನ್ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಇಡೀದೇನೆ ಹಾಗೆ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಮಾಡಿಲ್ಲ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ನೀರ್ ಹಾಕೋ ಅವಶ್ಯಕತೆ ಬರಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಸ್ವೀಟ್ ಕಾರ್ನ್ ನೀರಾಗೇನೆ ಇರುತ್ತೆ. ಅದರಲ್ಲಿ ರಸ ಇರುತ್ತಲ್ಲ, ಆ ರಸಕ್ಕೆ ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟೆ ಅದೇ ಸರಿ ಹೋಗುತ್ತೆ ನೋಡಿ. ಪಕೋಡ ಬಿಡೋ ಅದಕ್ಕೆ ಆದ್ರೆ ಸಾಕು. ಇಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಇನ್ನೊಂದ್ ಚೂರು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕೋಬೇಕಂದ್ರೆ ಹಾಕೊಳ್ಳಿ. ನಾನೀಗ ಇದನ್ನ ಮೊದ್ಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಇದನ್ನ ಚಿಕ್ಕದಾಗಿ ಒಂದೊಂದೇ ಸ್ವಲ್ಪನೇ ಎಣ್ಣೆಗೆ ಹಾಕ್ತಾ ಹೋಗ್ಬೇಕು. ಈ ಗೋಬಿ ಮಂಚೂರಿ ಯಾವ ಸೈಜ್ ಅಲ್ಲಿ ಇರುತ್ತೋ ಆ ಸೈಜ್ ಅಲ್ಲಿ ಬಿಟ್ರೆ ಸಾಕು. ಅದೇ ತರ ಟೇಸ್ಟ್ ಬರುತ್ತೆ. ಆಮೇಲೆ ಅದೇ ತರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಡ್ರೈ ಗೋಬಿ ಇರುತ್ತೆ ನೋಡಿ, ಅದೇ ಟೇಸ್ಟ್, ಆಮೇಲೆ ಅದೇ ತರ ಕ್ರಿಸ್ಪಿನೆಸ್. ತುಂಬಾ ಹೊತ್ತು ಕ್ರಿಸ್ಪಿ ಆಗಿರುತ್ತೆ. ನಿಧಾನಕ್ಕೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ನಿಧಾನಕ್ಕೆ ಬೇಯಿಸ್ಬೇಕು. ಇಲ್ಲ ಅಂದ್ರೆ ಇದು ಬೇಗ ಕಲರ್ ಬರುತ್ತೆ, ಆದ್ರೆ ಒಳಗಡೆ ಬೆಂದಿರಲ್ಲ, ಆಮೇಲೆ ಕ್ರಿಸ್ಪಿನೆಸ್ ಬರಲ್ಲ. ಸ್ವಲ್ಪ ಒಂದ್ 5 ನಿಮಿಷ ಆದ್ಮೇಲೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಕಲರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಒಳಗಡೆನು ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಇದು ಕೆಟ್ಟೋಗುತ್ತೆ. ನಿಧಾನಕ್ಕೆ ಮಾಡ್ಬೇಕು ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮಾಡ್ತಾ ಇದ್ದಂಗೆನೆ ಅರ್ಧ ಖಾಲಿ ಆಗ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ನಾನು ಏನೋ ಒಂದ್ ಬೇರೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇಷ್ಟೇ ಸಾಕು ಅಂತ ಇಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಮಾಡಿದೆ. ಆದ್ರೆ ತುಂಬಾ ಚೆನ್ನಾಗಿದೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಬೇಗನೂ ಆಗುತ್ತೆ. ಟೈಮ್ ಏನ್ ಜಾಸ್ತಿ ತಗೊಳಲ್ಲ ಇದು ಮಾಡಕ್ಕೆ. ಒಂದ್ 10 ನಿಮಿಷ ಆದ್ರೆ ಜಾಸ್ತಿ. ಸಾಯಂಕಾಲ ಟೀ ಟೈಮ್ಗೆ ಯಾರಾದ್ರೂ ಗೆಸ್ಟ್ ಮನೆಗೆ ಬರ್ತಾರೆ ಅಂದ್ರೆ ಇದನ್ನ ಅರ್ಜೆಂಟ್ ಆಗಿ ಮಾಡ್ಬೋದು. ಆಮೇಲೆ 1 ಅವರ್ ಬಿಟ್ರು ಇದೇ ಕ್ರಿಸ್ಪಿನೆಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಪಕೋಡ ಎಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ದೂರ ಸರಿರಿ, ಯಾಕಂದ್ರೆ ಒಂದೊಂದು ಸ್ವೀಟ್ ಕಾರ್ನು ಎಣ್ಣೆಯಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆಗೆ ಬಿಟ್ಟು ಇದೆಲ್ಲ ಎಣ್ಣೆಗೆ ಹಾಕಿ ಆದ್ಮೇಲೆ ಸ್ವಲ್ಪ ದೂರ ಸರಿರಿ. ನಾನು ಫಸ್ಟ್ಗೆ ಹೇಳ್ದಂಗೆ ನಾನು ಇಲ್ಲಿ 2 ತರ ಮಾಡಿದ್ದೀನಿ. ಒಂದು ಡ್ರೈ ಗೋಬಿ ಟೇಸ್ಟ್, ಅಂದ್ರೆ ಡ್ರೈ ಗೋಬಿಗೆ ಏನೇನ್ ಮಸಾಲೆ ಹಾಕ್ತೀವೋ ಆ ಮಸಾಲೆನ ಹಾಕ್ಬಿಟ್ಟು ಒಂದ್ ಮಾಡಿದ್ದೀನಿ. ಒಂದು ಸಿಂಪಲ್ ಆಗಿ ಪಕೋಡ ತರಾನೇ ಬಿಟ್ಟಿದ್ದೀನಿ. 2 ಟೇಸ್ಟ್ ಚೆನ್ನಾಗಿದೆ. ಡ್ರೈ ಗೋಬಿ ಟೇಸ್ಟ್ ಇಷ್ಟ ಆದವರು ಆ ತರಾನು ಮಾಡ್ಕೊಂಡು ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸ್ವೀಟ್ ಕಾರ್ನ್ ಪಕೋಡ ಇದೆಯಲ್ಲ, ಇದರದ್ದು ಇನ್ನೊಂದು ಏನಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಿಡ್ದಿರಲ್ಲ. ಈ ತುಂಬಾ ಆಯಿಲಿ ಅನ್ಸುತ್ತೇನೋ ಅಂತ ಅನ್ಕೊಂಡ್ರು ಆ ತರ ಏನೂ ಆಗಿರಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡೋಣ ಅಂತ 2 ಸ್ವೀಟ್ ಕಾರ್ನ್ ಇಂದ ಮಾಡಿದೆ. ಆ 2 ಸ್ವೀಟ್ ಕಾರ್ನು ಯಾರಿಗೂ ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ನೀವೇನಾದ್ರೂ ಟ್ರೈ ಇದನ್ನ ಮಾಡ್ತೀನಿ ಅನ್ನೋದಾದ್ರೆ ಒಂದ್ 4ರಿಂದ 5 ಸ್ವೀಟ್ ಕಾರ್ನ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿದ್ರೆ ಪದೇ ಮಾಡ್ತಾನೆ ಇರ್ತೀರಾ, ಯಾಕಂದ್ರೆ ಇದಕ್ಕೆ ಜಾಸ್ತಿ ಟೈಮು ತಗೊಳಲ್ಲ. ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿರೋ ಮನೆ ಆದ್ರೆ ಒಂದ್ಸರಿ ಅವ್ರು ಟೇಸ್ಟ್ ಮಾಡಿದ್ರೆ ಇದನ್ನ ನಿಮ್ಗೆ ಪದೇ ಮಾಡಿಕೊಡು ಅಂತಾನೆ ಕೇಳ್ತಾ ಇರ್ತಾರೆ. ನಾನು ನೋಡಿ ಈಗ ಇದಕ್ಕೆ ಮಸಾಲೆ ಏನೇನ್ ಹಾಕ್ತೀನಿ ಅಂತ. ಇದರಲ್ಲಿ ನಾನು ಅರ್ಧ ಭಾಗನ ನಾನು ಈ ಬೌಲಿಗೆ ಇದನ್ನ ಹಾಕೊಂಡು ಇದಕ್ಕೆ ಏನೇನ್ ಹಾಕ್ತೀನಿ ಅಂದ್ರೆ ಸ್ವಲ್ಪ ಸಾಲ್ಟು, ಬ್ಲ್ಯಾಕ್ ಸಾಲ್ಟು, ರೆಡ್ ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಮತ್ತೆ ಬೇಕಂದ್ರೆ ಸ್ವಲ್ಪ ಆಮ್ಚೂರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ.
ಇದಿಷ್ಟು ಹಾಕಿದ್ರೆ ಇದು ಮಸಾಲ ಪಕೋಡ ಅಂತ ರೆಡಿ ಆಯ್ತು. ಇನ್ ಮಿಕ್ಕಿರೋದು ಅರ್ಧನ ನಾನು ಹಂಗೆ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಸ್ ಜೊತೆ, ಅದು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ತರ ಬೇಕೋ ಅದನ್ನ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದೆಲ್ಲ ಹಾಕಿ ಈ ತರ ಕಲಿಸ್ಬೇಕು. ಈಗ ನೋಡಿ ಇದು ರೆಡಿ ಆಯ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ಮಾತ್ರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.